ಪ್ರೇಮ ನಿವೇದನೆ ಮಾಡಿದ್ದ ಯುವಕನಿಗೆ ಏಟು, ಯುವಕನಿಗೆ ಕಾಂಗ್ರೆಸ್ ಕಾರ್ಯಕರ್ತೆ ಥಳಿಸಿದ್ದಾರೆ. ಬಾಗಲಕೋಟೆಯ ಎಳಕಲ್ನಲ್ಲಿ ಹೈಡ್ರಾಮಾ ಆಗಿದೆ. ಯಾಶಿನ್ ವೆಂಕಟಾಪುರ ಎಂಬಾತನಿಗೆ ಏಟು, ಕಾಂಚನ ಎಂಬಾಕೆಯಿಂದ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಪ್ರೇಮ ನಿವೇದನೆ ಮಾಡಿದ ಯುವಕನಿಗೆ ಥಳಿಸಿದ್ದಾರೆ. ನೋಡಿ, ಹಿಗ್ಗಾಮುಗ್ಗ ಥಳಿಸಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ಯುವಕನಿಗೆ ಥಳಿಸಿರೋದು. ಹೊಡೆದಿರಿ ಬಿಡ್ರಿ, ಆಯ್ತು ಆಯ್ತು ಬಿಡ್ರಿ. ನಿನ್ನ ಕರೆದೇನ್ರ, ನಿನ್ನ ಕರೆದೇನೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ. ಪ್ರವಾಸಿ ಮಂದಿರದಲ್ಲಿ ಆರೋಪಿ ಗಿರೀಶ್ಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಕೊಲೆ ಆರೋಪಿ ಗಿರೀಶ್ಗೆ ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ರೈಲಿನಲ್ಲಿ ಲಕ್ಷ್ಮಿ ಎಂಬಾಕೆಗೆ ಚಾಕು ಇರಿದಿದ್ದ ಈ ಆರೋಪಿ ಗಿರೀಶ್, ಚಾಕು ಇರಿತಕ್ಕೆ ಒಳಗಾದ ಲಕ್ಷ್ಮಿ ಮುಂದೆ ಗಿರೀಶ್ಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಹಂತಕನ ಮುಂದೆಯೇ ಘಟನೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿವರಣೆಯನ್ನ ಕೇಳಿದ್ದಾರೆ ಸಿಐಡಿ ಅಧಿಕಾರಿಗಳು. ಇವನೇ ನೋಡಿ, ಆತ ಎಸ್ಕೇಪ್ ಆಗೋ ಬರೋದಲ್ಲಿ ಆತ ಟ್ರೈನ್ನಲ್ಲಿ ಒಬ್ಬಳು ಯುವತಿ ಮೇಲೆ ಹಲ್ಲೆ ಮಾಡಿರೋದು, ಲಕ್ಷ್ಮಿ ಅಂತೇಳಿ ಆಕೆ ಮೇಲೆ ಹಲ್ಲೆ ಮಾಡಿರೋದು ಈ ಹಂತಕ, ಅಂಜಲಿ ಅಂಬಿಗೇರ ಹಂತಕ. ಈಗ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಮೃತ ಅಂಜಲಿ ಅಂಬಿಗೇರ, ಅಂಜಲಿ ಕೊಲೆ ಕಿರಾತಕ ಏನಿದ್ದಾನೆ ಗಿರೀಶ್, ಆತ ಎಸ್ಕೇಪ್ ಆಗೋ ಬರದಲ್ಲಿ ಟ್ರೈನ್ನಲ್ಲಿ ಲಕ್ಷ್ಮಿ ಅನ್ನೋ ಯುವತಿಗೆ ಹಲ್ಲೆ ಮಾಡಿರೋದು, ಚಾಕುವಿನಿಂದ ಹಲ್ಲೆ ಮಾಡಿರೋದು. ಹೀಗಾಗಿ ಆತನನ್ನು ಆಕೆ ಎದುರೇ, ಲಕ್ಷ್ಮಿ ಎದುರೇ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಆತನನ್ನು ಬಾಯಿ ಬಿಡಿಸ್ತಾ ಇದ್ದಾರೆ. ಆತ ಯಾಕಾಗಿ ಚಾಕು ಹಾಕ್ದ, ಏನು ಎತ್ತ ಅನ್ನೋದ್ರ ಬಗ್ಗೆ, ಆತನ ಕರಾಳ ಹಿಸ್ಟ್ರಿ, ಬ್ಯಾಕ್ಗ್ರೌಂಡ್ ಒಂದೊಂದೇ ಈಗ ಬಯಲಾಗ್ತಾ ಇದೆ. ಸಿಐಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ.